ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ವಿಚಾರದ ಜೊತೆಗೆ ಇದೀಗ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಸಿದ್ದು ಸಂಪುಟವೋ ಅಥವಾ ಡಿ.ಕೆ. ಶಿವಕುಮಾರ್ ಸಂಪುಟವೋ ಅನ್ನುವಂತಹ ಗೊಂದಲ ಕೂಡ ಇತ್ತು. ಅದಕ್ಕೆ ಒಂದು ಹಂತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಸ್ಟಾಪ್ ಇಟ್ಟರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ಕಲಬುರಗಿಯಲ್ಲಿ ಮಾತನಾಡಿದಂತಹ ಅವರು ಎಲ್ಲೋ ಒಂದ್ ಕಡೆ ಈ ಒಂದು ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ, ಅಂತಹದ್ದೇನಾದ್ರೂ ಇದ್ರೆ ನಾವು ಕರೆದು ಮಾತನಾಡ್ತೇವೆ ಅನ್ನೋ ಮೂಲಕ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಣಕ್ಕೆ ಒಂದು ನಿರಾಸೆಯನ್ನ ಮಾಡಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದೀಗ ಒಂದು ಹಂತಕ್ಕೆ ಒಂದು ಸ್ಪಷ್ಟತೆಯನ್ನ ಸಿಕ್ಕಿರುವಂತದ್ದು, ಇದು ಕಂಪ್ಲೀಟ್ ಆಗಿ ಪುನರ್ರಚನೆ ಆದ್ರೂ ಕೂಡ ಸಿದ್ದರಾಮಯ್ಯ ಸಂಪುಟವೇ ಆಗಿರುತ್ತೆ ಅನ್ನುವಂತಹ ವಿಚಾರ. ಆದ್ರೆ ಇದೀಗ ಇರುವಂತಹ ಸೀನಿಯರ್ಗಳಲ್ಲಿ ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಸಚಿವ ಸಂಪುಟದಿಂದ ಹೊರಗಾಗ್ತಾರೆ, ಇನ್ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಜೋರಾಗಿ ಚರ್ಚೆ ಆಗ್ತಿದೆ. ಆದ್ರೆ 2.5 ವರ್ಷದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ವೇಳೆಯಲ್ಲಿ ಹೈಕಮಾಂಡ್ ನಾಯಕರು ಇರುವಂತಹ ಸಚಿವರ ಕಾರ್ಯವೈಖರಿ ಕುರಿತು ಒಂದಿಷ್ಟು ರಿಪೋರ್ಟ್ ಕಾರ್ಡ್ ಅನ್ನ ತರಿಸ್ಕೊಂಡಿದ್ರು. ಅದರಲ್ಲಿ ಅವರ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಕ್ಷೇತ್ರಕ್ಕೆ ಎಷ್ಟು ಬಾರಿ ಹೋಗ್ತಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಶಾಸಕರು ಮತ್ತೆ ಜನರ ಕೈಗೆ ಎಷ್ಟು ಸಲ ಸಿಗ್ತಿದ್ದಾರೆ, ಹೇಗೆ ನಡೀತಾ ಇದೆ ಕಾರ್ಯವೈಖರಿ, ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿದ್ದಾರಾ, ಗ್ಯಾರಂಟಿಗಳನ್ನ ತಲುಪಿಸುವಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೆಪಿಸಿಸಿ ಹೈಕಮಾಂಡ್ ನಾಯಕರುಗಳಿಗೆ ತಲುಪಿಸಿತ್ತು. ಅದರ ಆಧಾರದ ಮೇಲೆಯೇ ಬಹುತೇಕವಾಗಿ ಸಂಪುಟ ಸರ್ಜರಿ ನಡೆಯುತ್ತೆ ಅನ್ನುವಂತಹದ್ದಿತ್ತು. ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಗಿದ್ರಿಂದ ಈಗ ಯಾವ ರೀತಿಯಾದಂತಹ ಒಂದಿಷ್ಟು ಕಾರ್ಯವೈಖರಿ ಕುರಿತು ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಆದ್ರೆ ಇಲ್ಲಿ ಬಂದಿರುವಂತಹ ಪ್ರಮುಖ ವಿಚಾರ ಅಂದ್ರೆ ಯಾವ ಸಚಿವರು ಸಂಪುಟದಿಂದ ಹೊರ ಉಳಿತಾರೆ ಅನ್ನುವಂತಹದ್ದು. ಪ್ರಮುಖವಾಗಿ 10 ರಿಂದ 15 ಜನ ಸಚಿವರಿಗೆ ಕೊಡಬಹುದು ಅನ್ನುವಂತಹದ್ದು ಕೂಡ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಪ್ರಮುಖವಾಗಿ ಒಂದಿಷ್ಟು ಜನ ಹಿರಿಯ ಸಚಿವರುಗಳೇ ತಮ್ಮ ಸ್ಥಾನಗಳನ್ನ ಬಿಟ್ಟುಕೊಡೋದಿಕ್ಕೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುನಿಯಪ್ಪ ಆಗಿರ್ಬೋದು, ಶಿವಾನಂದ್ ಪಾಟೀಲ್ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಜನ ಹಿರಿಯ ಸಚಿವರುಗಳು ಬೇರೆಯವ್ರಿಗೂ ಅವಕಾಶ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮಾಡಿದ್ದು ಕೂಡ ಇದೆ. ಮುನಿಯಪ್ಪ ಅವರ ವಿಚಾರವನ್ನ ನೋಡ್ಕೊಂಡ್ರೆ ತಮ್ಮ ಪುತ್ರಿಗೆ ಮತ್ತೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿಯೇ ಅವರು ತಮ್ಮ ಸ್ಥಾನಮಾನವನ್ನ ಬಿಟ್ಕೊಡೋದಿಕ್ಕೆ ರೆಡಿ ಆಗಿದ್ರು ಅನ್ನುವಂಥದ್ದು ಅವರದ್ದೇ ಬೆಂಬಲಿಗರ ಮಾತಾಗಿತ್ತು. ಇದರ ಹೊರತುಪಡಿಸಿದಂತೆ ಈಗ ಶಿವಾನಂದ್ ಪಾಟೀಲ್ ಅವರು ತಮ್ಮ ಪುತ್ರಿಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸಿದ್ರು, ಬಳಿಕ ಅವರು ಸೋತರು ಅನ್ನುವಂತಹದ್ದಿದೆ. ಇದೆಲ್ಲದರ ಮಧ್ಯೆ ಇದೀಗ ಅವರು ಕೂಡ ಇವತ್ತು ಮಾತನಾಡಿದಂತೆ ತಾವು ಸಚಿವ ಸ್ಥಾನವನ್ನ ಇನ್ ಕೇಸ್ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡೋದಿಕ್ಕೆ ರೆಡಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇವರಿಬ್ಬರನ್ನ ಹೊರತುಪಡಿಸಿದರೆ ಉಳಿದಂತೆ ದಿನೇಶ್ ಗುಂಡೂರಾವ್ ಜೊತೆಗೆ ಏನು ವೆಂಕಟೇಶ್ ಇದ್ದಾರೆ. ಇದರ ಜೊತೆಗೆ ಈಗ ಆಲ್ರೆಡಿ ಡಿ ಸುಧಾಕರ್ ಅವರ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಏರುಪೇರಿನಲ್ಲಿದೆ. ಇದನ್ನು ಹೊರತುಪಡಿಸಿದಂತೆ ಇನ್ನು ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರಿದ್ದಾರೆ, ಮಧು ಬಂಗಾರಪ್ಪ ಇದ್ದಾರೆ. ಹೀಗೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಸಂಪುಟದಿಂದ ಹೊರಗೆ ಹೋಗ್ತಾರೆ ಅನ್ನುವಂತಹ ಲಿಸ್ಟ್ ನಲ್ಲಿ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇದೆಲ್ಲವೂ ಕೂಡ ಹೋಗುವವರ ಒಂದಿಷ್ಟು ಲಿಸ್ಟ್ ಆದ್ರೆ ಇನ್ನ ಯಾರು ಇನ್ನಾಗ್ತಾರೆ ಅನ್ನುವಂತಹದ್ದು ಕೂಡ ದೊಡ್ಡ ಮಟ್ಟಿನ ಚರ್ಚೆ, ಜೊತೆಗೆ ಆ ಒಂದು ಪಟ್ಟಿ ಕೂಡ ದೊಡ್ಡದಿದೆ. ಪ್ರಮುಖವಾಗಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಹಂತದಲ್ಲಿ ಅಂದ್ರೆ ಚುನಾವಣೆ ಸಮಯದಲ್ಲಿ ಗೆಲ್ಲುವಂತಹ ಒಂದಿಷ್ಟು ಜನರನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಂಡು ನಿಂತು ಗೆಲ್ಲಿಸುವಂತಹ ಕೆಲಸ ಮಾಡ್ತು. ಪಕ್ಷಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನದ ಒಂದಿಷ್ಟು ಬೇಡಿಕೆಗಳಂತೂ ಇದ್ದೇ ಇತ್ತು. ಆದರೆ ಪುನರ್ರಚನೆಯ ವೇಳೆ ಆ ಒಂದು ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ಭರವಸೆಗಳನ್ನು ಕೂಡ ಒಂದಷ್ಟು ಜನ ಶಾಸಕರುಗಳಿಗೆ ಇದೇ ಸಿಎಂ ಡಿ.ಸಿ.ಎಂ ಕೊಟ್ಟಿದ್ರು ಅನ್ನುವಂತಹದ್ದು ಕೂಡ ಇದೆ. ಆ ಪೈಕಿ ಮೊದಲಿಗರಾಗಿ ಇದೀಗ ಶಿವಲಿಂಗೇಗೌಡರಿದ್ದಾರೆ. ಇತ್ತೀಚೆಗೂ ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಇದರ ಜೊತೆಗೆ ನಾಗೇಂದ್ರ ಅವರು ಕೂಡ ವಜಾ ಆಗಿದ್ರು. ಅವರ ಜೊತೆಗೆ ರಾಜಣ್ಣ ಅವರನ್ನು ಕೂಡ ವಜಾ ಮಾಡಲಾಗಿತ್ತು. ಆ ರಾಜಣ್ಣ ಅವರ ಬದಲು ಈಗ ಚಿಕ್ಕಮಾದು ಅವರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಿದೆ. ವಿಚಾರ ಇಷ್ಟೇ, ಜಾತಿ ರಾಜಕಾರಣ ಅಂದ್ರೆ ಜಾತಿಯನ್ನ ಒಂದಿಷ್ಟು ಸೆಟಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ಹೊರತುಪಡಿಸಿದಂತೆ ಅಜಯ್ ಸಿಂಗ್ ಸೇರಿದಂತೆ ಅನೇಕರು ಏನು ಸಾಲಾಗಿ ಆಕಾಂಕ್ಷಿಗಳಿದ್ದಾರೆ. ಅವರು ಎಲ್ಲರನ್ನೂ ಕೂಡ ಪ್ರದೇಶವಾರು ಹಾಗೂ ಜಾತಿವಾರು ನೋಡ್ಕೋಬೇಕಾಗುತ್ತೆ. ಜಮೀರ್ ಅಹಮದ್ ಅವರ ಮೇಲೆ ತೂಗುಗತ್ತಿ ಇದ್ರೂ ಕೂಡ
ಅಷ್ಟು ಸುಲಭಕ್ಕೆ ಅವರನ್ನ ಸಂಪುಟದಿಂದ ಹೊರಗಾಗ್ತಾರೆ ಅನ್ನುವಂತಹದ್ದಿಲ್ಲ. ಇನ್ ಕೇಸ್ ಅವರನ್ನ ತೆಗೆದು ಹಾಕಿದ್ದೇ ನಿಜವಾದಲ್ಲಿ, ಅಂದ್ರೆ ದಾವಣಗೆರೆ ಉಪಚುನಾವಣೆಯ ರಿಸಲ್ಟ್ ಆಧಾರದ ಮೇಲೆ ಅವರ ಒಂದು ಸಚಿವ ಸ್ಥಾನ ಇರುವಿಕೆ ಹೋಗುವಿಕೆ ನಿರ್ಧಾರ ಆಗುತ್ತೆ. ಇನ್ ಕೇಸ್ ಅವರನ್ನ ತೆಗೆದು ಹಾಕಿದ್ದೇ ನಿಜವಾದಲ್ಲಿ ಆ ಸ್ಥಾನವನ್ನ ಅಲ್ಪಸಂಖ್ಯಾತ ಕೋಟಾಕ್ಕೆ ನೀಡಬೇಕಾಗುತ್ತೆ. ಆ ಪೈಕಿ ಸಲೀಂ ಅಹಮದ್ ಅವರು ಕಾಂಪಿಟೇಟ್ ಮಾಡ್ತಿರುವಂತಹದ್ದು, ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ. ಇನ್ನ ರಹೀಂ ಖಾನ್ ಅವರ ಒಂದು ವಿಚಾರವನ್ನ ನೋಡ್ತಾ ಹೋದ್ರೆ ಕಾರ್ಯವೈಖರಿ ಕುರಿತಂತೆ ಕೂಡ ಅವರ ಒಂದು ಸ್ಥಾನಮಾನ ಇರುತ್ತೆ ಹೋಗುತ್ತೆ ಅನ್ನುವಂತಹದ್ದು ಚರ್ಚೆಯಲ್ಲಿದೆ. ಆ ಭಾಗಕ್ಕೂ ಕೂಡ ಹೋಲಿಸ್ಕೊಂಡ್ರೆ, ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ MLC ಆಗಿ ಸಲೀಂ ಅವರು ಇರೋದ್ರಿಂದ ಅವರು ಕೂಡ ಆಡ್ ಆನ್ ಆಗಬಹುದು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಹೀಗಾಗಿ ಒಂದಿಷ್ಟು ಸಚಿವರಿಗಂತೂ ಸದ್ಯಕ್ಕೆ ಒಂದು 6 ತಿಂಗಳು ಬೋನಸ್ ಅನ್ನುವಂತಹ ರೀತಿಯಲ್ಲಿ ಸಮಯ ಸಿಕ್ಕಿತ್ತು. ಆದರೆ ಬಹುತೇಕವಾಗಿ ಈ ತಿಂಗಳು ಅಂದ್ರೆ ಮೇ ಅಥವಾ ಜೂನ್ ಒಳಗಾಗಿ ಸಂಪುಟ ಸರ್ಜರಿಯನ್ನ ಮಾಡ್ತಾರೆ ಅನ್ನುವಂತಹದ್ದು ಅನೇಕರ ಪ್ರಬಲವಾದಂತಹ ನಿರೀಕ್ಷೆ ಮತ್ತೆ ಭರವಸೆ ಆಗಿರೋದ್ರಿಂದ ಒಂದಿಷ್ಟು ಬದಲಾವಣೆಗಳಾಗಬಹುದು. ಇದರ ಜೊತೆಗೆ CM DCM ಬಣದವರು ಕೂಡ ಹೆಚ್ಚಿನದಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ CM ಸಿದ್ದರಾಮಯ್ಯ ಅವರಿಗೆ ಒಂದು ನಿಲುವಿರುವಂತಹದ್ದು, ಅನೇಕ ಹಿರಿಯರಿದ್ದಾರೆ, 4-5 ಬಾರಿ ಗೆದ್ದಿರುವವರಿದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶವನ್ನ ನೀಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿದೆ ಅನ್ನುವಂಥದ್ದು ಅವರ ಆಪ್ತರುಗಳೇ ಹೇಳ್ತಾ ಇರುವಂತ ಮಾತು. ಹೀಗಾಗಿ BR ಪಾಟೀಲ್ ಆಗಿರಬಹುದು, ರಾಯ್ ರೆಡ್ಡಿ ಆಗಿರಬಹುದು, ಇಂಥವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಅನೇಕರ ಮಾತು. DK ಶಿವಕುಮಾರ್ ಬಣದ ವಿಚಾರವಾಗಿಯೂ ಕೂಡ ಮಾತನಾಡೋದಾದ್ರೆ ಕುಣಿಗಲ್ ರಂಗನಾಥ್ ಅವರಿದ್ದಾರೆ, ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ. ಹೀಗೆ ಅವರ ಬಣದಲ್ಲೂ ಕೂಡ ಹಿಂದೆ ಗೆದ್ದವರು ಇದ್ದಾರೆ, ಈಗ ಶಾಸಕರಾಗಿ ಕೆಲಸ ಮಾಡ್ತಿರೋರಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳಾಗ್ತಿದೆ. ಇದೆಲ್ಲದರ ನಡುವೆ ಮತ್ತೊಂದು ಬಣ, ಮತ್ತೊಂದು ವರ್ಗ ಅನ್ನುವಂತೆ ಹೊಸದಾಗಿ ಶಾಸಕರಾಗಿ ಆಯ್ಕೆ ಆಗಿ ಬಂದವರು ಕೂಡ ಎಲ್ಲರ ಪೈಕಿ ಅಂದ್ರೆ ಸುಮಾರು 38-39 ಜನರ ಪೈಕಿ ಅಟ್ಲೀಸ್ಟ್ 5 ಸ್ಥಾನಗಳನ್ನ ತಮಗೆ ನೀಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ಹೋಗಿ ಲಾಬಿ ಮಾಡಿದ್ದು ಕೂಡ ಇದೆ. ಹೀಗಾಗಿ ಇದೆಲ್ಲದೂ ಆಗಬೇಕು ಅಂದ್ರೆ, ಇದೆಲ್ಲದಕ್ಕೂ ಅಂದ್ರೆ ಗ್ರೀನ್ ಸಿಗ್ನಲ್ ಸಿಗಬೇಕು ಅಂದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಪಬೇಕು. ಹೈಕಮಾಂಡ್ ಒಪ್ಪಿದ ನಂತರವಷ್ಟೇ ಇವೆಲ್ಲವೂ ಕೂಡ ಬಗೆಹರಿಯುವಂತಹ ಸಂದರ್ಭದಲ್ಲಿ ಇನ್ಯಾವ್ಯಾವ ಹೊಸ ಆಟಗಳು, ಹೊಸ ಲೆಕ್ಕಾಚಾರಗಳು, ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಹೊಸ ತಂತ್ರಗಳನ್ನ ಆಕಾಂಕ್ಷಿಗಳು ಹೂಡ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ.